ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇವೇಗೌಡರ ಸರ್ಗೆ, ಕುಮಾರಣ್ಣ ಮತ್ತೆ ಈ ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಯಾಕೆಂದ್ರೆ ಒಂದು ಬಹಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ತರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನ ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಂಗೆ ನೂರಾರು ಮಕ್ಕಳನ್ನ ತಾಕಿ ಏನೋ ಚೆನ್ನಾಗಿ ಬೆಳೆಸಿದಂತ ತಾಯಿ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇಡೀ ಕುಟುಂಬಕ್ಕೆ ನೋವು ಭರಿಸೋ ಶಕ್ತಿ. ದಂಪತಿಗಳು ಹೇಗಿರಬೇಕು ಅಂತ ಈ ದಂಪತಿಗಳನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗುತ್ತೆ. ಎಲ್ರಿಗೂ ಬಹಳ ಆದರ್ಶವಾದಂಥ ದಂಪತಿಗಳು. ಪ್ರತಿ ಹಂತದಲ್ಲೂ ಒಬ್ಬರಿಗೊಬ್ಬರು ಆ ಪ್ರೀತಿಯಲ್ಲಿ ಕೊರತೆ ಇಲ್ಲದೆ ಅನ್ಯೋನ್ಯವಾಗಿ ಬದುಕಿ ಬಾಳದಂತ ಅದ್ಭುತವಾದ ದಾಂಪತ್ಯ ಬದುಕು ಅಮ್ಮ ಅವ್ರದ್ದು. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆದ ಹಾಗೆ ಅವನಿಗೆ ಅಹಂಕಾರ, ಗರ್ವ ಎಲ್ಲ ಬರೋ ಸಹಜ. ಆದರೆ ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬಾ ಪ್ರೀತಿ ಅವರಿಗೆ. ನಾನು ಯಾವಾಗಲಾದ್ರೂ ಈ ಕಡೆ ಬಂದ್ರೆ ಅವ್ರ ಆಶೀರ್ವಾದ ತಗೊಳಕ್ ಬರ್ತಾ ಇದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬಾ ದುಃಖ ಆಯಿತು ನನಗೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ರೀತಿಯ ಬದುಕು ಈ ದೇಶದ ಎಲ್ಲ ಹೆಣ್ಣುಮಕ್ಕಳು ಬದುಕಬೇಕು ಅನ್ನೋದು ನನ್ನ ಆಸೆ. ಸ್ವರ್ಗೀಯ ಚೆನ್ನಮ್ಮನವರು ಒಂದು ಆದರ್ಶ ಮಹಿಳೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರ್ಶ ಪತ್ನಿ ಶ್ರೀ ದೇವೇಗೌಡ ಜಿ ಅವರಿಗೆ ಒಬ್ಬ ಆದರ್ಶ ಅಮ್ಮನಾಗಿ, ಅಜ್ಜಿಯಾಗಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನು ಬರ್ತಾ ಇದ್ರು ಅವ್ರ ಮನೆಗೆ, ಎಲ್ರಿಗೂ ಕೂಡ ಅವರು ಅನ್ನವನ್ನು ಬಡಿಸಿರೋವಂಥದ್ದು, ಊಟವನ್ನು ಬಡಿಸಿರೋವಂಥದ್ದು, ಪ್ರತಿಯೊಬ್ಬರು ಕೂಡ ಮನೆಗೆ ಬಂದರೆ ಆತ್ಮೀಯತೆಯಿಂದ ಅವರು ಯಾವ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಆಧರಿಸ್ತಾ ಇದ್ದಂಥ ರೀತಿ ಮತ್ತು ಎಲ್ಲ ಏಳು ಬೀಳುಗಳ ರಾಜಕಾರಣಿ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರ ಶ್ರೀಮತಿ ಚೆನ್ನಮ್ಮನವರು ವಯೋಸಹಜ ಕಾಯಿಲೆಯಿಂದ ತೀರೋಗಿದ್ದಾರೆ. ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಕುಮಾರಸ್ವಾಮಿಯವರು, ರೇವಣ್ಣವರು, ಅವರ ಎಲ್ಲರ ಶ್ರೇಯಸ್ಸಿನ ಹಿಂದೆ ಚೆನ್ನಮ್ಮನವರ ಒಂದು ಸಹಾಯ ಕೂಡ ಇತ್ತು. ಮತ್ತು ಅವರು ಅಗಲಿರತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿ ಎಲ್ಲ ಅವರ ಕುಟುಂಬ ವರ್ಗ ಮತ್ತು ಅವರಿಬ್ಬ ಅಭಿಮಾನಿಗಳಿಗೆ ದೇವರು ದಯಪಾಲಿಸಲಿ ಅಂತ ಕೇಳ್ತೀನಿ. ಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅವರಿಂದ ಸೇವೆ ಸಿಕ್ಕಬೇಕು ಮತ್ತು ಅದೇ ರೀತಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ವರ್ಗೀಯ ಚೆನ್ನಮ್ಮನವರು ಒಂದು ಆದರ್ಶ ಮಹಿಳೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರ್ಶ ಪತ್ನಿ ಶ್ರೀ ದೇವೇಗೌಡ ಜಿ ಅವರಿಗೆ ಒಬ್ಬ ಆದರ್ಶ ಅಮ್ಮನಾಗಿ, ಅಜ್ಜಿಯಾಗಿ ಮತ್ತು
ಸಾವಿರಾರು ಸಂಖ್ಯೆಯಲ್ಲಿ ಏನ್ ಬರ್ತಾ ಇದ್ರು ಅವ್ರ ಮನೆಗೆ. ಅಂತಿಮ ಯಾತ್ರೆಗೆ ಇಲ್ಲಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಪೂಜಾ ಗಾಂಧಿ ಅವರು ಸಹ ಬಂದಿರುವಂತದ್ದು. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನೀವು ಸಹ ಈ ಹಿಂದೆ JDS ನಲ್ಲಿ ಇದ್ರಿ. ಆಗ ಯಾವ ರೀತಿಯಾಗಿ ಇತ್ತು ಚೆನ್ನಮ್ಮ ಅವ್ರ ಜೊತೆ ಒಡನಾಟ? ಮನೆಗೆ ಬರ್ತಿದ್ರಾ ಏನು? ಅವರ ದೇವೇಗೌಡಜಿ ಮನೆಗೆ ಪ್ರತಿ ಸಲ ಬಂದಾಗ್ಲೇ ಕೂಡ ಅವರು ಚೆನ್ನಮ್ಮ ಅವರು ತುಂಬಾ ಪ್ರೀತಿಯಿಂದ ಒಂದು ತಾಯಿ ಹೇಗ್ ನೋಡ್ತಾರೆ ಮಕ್ಕಳನ್ನ, ಅದೇ ರೀತಿ ನಮ್ಮನ್ನು ಕೂಡ ಅದೇ ದೃಷ್ಟಿಯಿಂದ ನೋಡ್ಕೊಳ್ತಾ ಇದ್ರು. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅವ್ರಿಗೆ. ಇವತ್ತು ಏನ್ ಈ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ನಿಜವಾಗ್ಲೂ ತುಂಬಾ ದೊಡ್ಡ ಲಾಸು. ಮತ್ತೆ ದೇವೇಗೌಡಜಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಒಂದು ಶಕ್ತಿ ಕೊಡ್ಲಿ ಅಂತ ನಾನು ಹೇಳೋಕೆ ಇಷ್ಟ. ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು ಕಾರ್ಯಕರ್ತರನ್ನೇ ಆಗಿರ್ಲಿ ಯಾರನ್ನೇ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಮನೆ ಮಕ್ಕಳಂತೆ ಕಾಣ್ತಿದ್ರು ಅನ್ನುವಂಥದ್ದು. ನೀವು JDS ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾವ ರೀತಿಯಾಗಿ ಒಡನಾಟ ಇರ್ತಿತ್ತು, ಅದೇ ರೀತಿಯಾಗಿ ದೇವೇಗೌಡರ ಜೊತೆ ಯಾವ ರೀತಿಯಾಗಿ ಇರ್ತಿದ್ರು ಅನ್ನುವಂಥದ್ದು? ತುಂಬಾ ಚೆನ್ನಾಗಿ ಇರ್ತಾ ಇದ್ವು. ಅದೇ ನಾನು ಹೇಳ್ತಾ ಇದ್ದೀನಿ, ಇವ್ರ ಮನೆಗೆ ದೇವೇಗೌಡಜಿ ಅವ್ರ ಮನೆಗೆ ಬಂದ್ರೆ ನಮ್ಗೆ ಆ ತರ ನಾವು ಕಾರ್ಯಕರ್ತರು ಅಥವಾ ಆ ತರ ಅನ್ಸ್ತಾನೆ ಇರ್ಲಿಲ್ಲ. ಅವ್ರ ಮನೆ ಮಕ್ಕಳ ತರನೇ ನಮ್ಮನ್ನ ನೋಡ್ತಾ ಇದ್ರು. ಮತ್ತೆ ಬಂದ್ರೆ ಊಟ ಟೈಮ್ ಇದ್ರೆ, ತಿಂಡಿ ಟೈಮ್ ಇದ್ರೆ ಆ ಟೈಮ್ಗೆ ಚೆನ್ನಮ್ಮ ಅವರು ಖಂಡಿತ ಶಿ ಯೂಸ್ ಟು ಮೇಕ್ ಶೋರ್ ದಟ್ ಎಲ್ಲರೂ ಊಟ ತಿಂಡಿ ಮಾಡ್ಕೊಂಡೇ ಹೋಗ್ಬೇಕು ಆ ತರ. ಆಮೇಲೆ ಅವರಲ್ಲಿರೋ ತಾಯಿ ಸ್ವಭಾವ ಪ್ರೀತಿಯಿಂದ, ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ದೃಶ್ಯ ನೋಡ್ತಾ ಇದ್ದೀರಿ. ಇದು ಬೆಂಗಳೂರಿನ ಮಾಜಿ ಪ್ರಧಾನಿ HD ದೇವೇಗೌಡರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂತಹ ದೃಶ್ಯ. ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡ ಬಳಿಕ ಚೆನ್ನಮ್ಮ ಅವರ ಜೊತೆಗಿನ ಒಡನಾಟದ ಬಗ್ಗೆ ಹೇಳ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಹೇಳೋದು ದೇವೇಗೌಡರು ರಾಜಕೀಯವಾಗಿ ಏನೇ ಸಾಧನೆ ಮಾಡಿದ್ರು ಕೂಡ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದು ಚೆನ್ನಮ್ಮ ಅಂತ. ದೇವೇಗೌಡರ ಇಡೀ ಕುಟುಂಬ, ಅವರ ಬೆಳವಣಿಗೆ ಮತ್ತು ಚೆನ್ನಮ್ಮನವರ ಅವ್ರ ಜೊತೆಗೆ ಸಹಕಾರ ಇದೆಲ್ಲ ಕೂಡ ಬಹಳ ಹತ್ತಿರದಿಂದ ಏನಾಗಿ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಎಲ್ಲ ರೀತಿಯ ಕಷ್ಟ ಸುಖವನ್ನು ಉಂಡಂತ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ. ಅವ್ರು